ನನ್ನ ತಂಗಿ ಅವ್ರ ಗಂಡನ ಮನೆಗೆ ಹೋಗ್ತಿದ್ದಾಳೆ. 9 ತಿಂಗಳು ಬಾಣತನ ಮುಗಿಸ್ಕೊಂಡು ಬಟ್ಟೆ ಪ್ಯಾಕಿಂಗ್ ನಡೀತಿದ್ದೆ. ಇನ್ನೊಂದು ಸ್ವಲ್ಪ ತೊಗೊಂಡೆಲ್ಲ ಕಾರಲ್ಲಿ ಹಾಕಿದ್ರು. ನಮ್ಮ ಅಜ್ಜಿ ನೋಡಿ ಫುಲ್ ಅಳ್ತಿದ್ದಾರೆ. ಮೊಮ್ಮಗಳು ಹೋಗ್ತಿದ್ದಾಳಲ್ಲ ಅಂತ ಇಷ್ಟು ದಿನ ಇದ್ದಿದ್ಲಲ್ಲ, ತುಂಬ ಬೇಜಾರಾಗ್ತಿದೆ ಅವರಿಗೆ. ಅದಕ್ಕೆ ತುಂಬ ಅಳ್ತಿದ್ದಾರೆ. ಯಾಕೆ ಅಳ್ತಾ ಇದ್ದೀಯ ಅಂತ ಕೇಳಿದ್ರೆ, ಇಷ್ಟು ದಿನ ಇದ್ಲಲ್ಲ ಇವಾಗಿರಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಫೀಲ್ ಆಗುತ್ತೆ ಅಲ್ವಾ. ಅವರು ಎಷ್ಟು ದಿನ ಸಾಕಿರ್ತಾರೆ ನಮ್ಮನ್ನು. ತುಂಬ ಬೇಜಾರಾಗುತ್ತಲ್ವ. ನಿಮಗೂ ಹೀಗಾಗಿದೆಯಾ ನೋಡಿ. ಅವಳೋಗಿ ಸಮಾಧಾನ ಮಾಡ್ತಿದ್ದಾಳೆ, ಸುಮ್ಮನಿರು ಅಳಬೇಡ ಅಂತ. ಇವಾಗ ಅವಳು ಅಳ್ತಿದ್ದಾಳೆ. ತುಂಬ ಬೇಜಾರಾಗ್ತಿದೆ ನನಗೆ. ಆದರೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ನೋಡು, ಅಜ್ಜಿ ದುಡ್ಡು ಕೊಡ್ತಾ ಇರೋದು. ತುಂಬ ಪ್ರೀತಿ ಇರುತ್ತಲ್ವ ಮೊಮ್ಮಕ್ಕಳಿಗೆ. ಈ ದುಡ್ಡು ಕೊಟ್ಟರು ಇಸ್ಕೊಂತಿದ್ದಾಳೆ, ಮುದ್ದು ಮಾಡ್ತಿದ್ದಾರೆ ಅವ್ರ ಅಜ್ಜಿ. ನನ್ನ ತಂಗಿ ಹಂಗೆ ಪೂಜೆ ಮಾಡಿದ್ಲು. ಆಮೇಲೆ ನಾನು ನನ್ನ ತಮ್ಮ ಒಂದು ಕಾರಲ್ಲಿ ಬಂದ್ವಿ. ಅವರು ಅವ್ರ ಯಜಮಾನ್ರೆಲ್ಲ ಇನ್ನೊಂದು ಕಾರಲ್ಲಿ ರೆಡಿ ಆಗಿ ಬರ್ತಾಯಿದ್ರು. ನೋಡಿ, ಒಂದು ಅವಳ ಲಗೇಜು ಎಷ್ಟೊಂದು, ಅವಳ ತೊಟ್ಲು, ಬ್ಯಾಗು ಎಲ್ಲ ಲಗೇಜು. ನಮ್ಮತ್ತೆ, ಇವರು ನನ್ನ ತಂಗಿ ಅವರೆಲ್ಲ ಇನ್ನೊಂದು ಕಾರಲ್ಲಿ ಬರ್ತಿದ್ದಾರೆ. ನೋಡಿ, ನಮ್ಮ ಲಡ್ಡು ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗ್ತಿದ್ದಾಳೆ ಇವತ್ತು. ಲಡ್ಡು ಬಂಗಾರಿ ಹೋಯ್ತಾ ಇದ್ದಾಳೆ. ಅದಕ್ಕೆ ನನ್ನ ತಂಗಿರೆಲ್ಲ ಅವ್ರ ಯಜಮಾನ್ರು, ನನ್ನ ತಂಗಿರ ಯಜಮಾನ್ರು ಬಂದ್ವಿ ಅವ್ರ ಊರಿಗೆ, ಹಾಸನಿಗೆ. ತೊಟ್ಲೆಲ್ಲ ಇಳಿಸ್ಕೊಂಡು ನನ್ನ ತಮ್ಮ ತೊಗೊಬರ್ತಿದ್ದಾನೆ. ಮಾವ ಅಲ್ವಾ, ಸೋದರ ಮಾವ, ತೊಟ್ಲು ತೊಗೊಂಡು ಬರ್ತಿದ್ದಾನೆ. ಎಲ್ಲ ಪೂಜೆ ಮುಗಿಸ್ಕೊಂಡು ಒಳಗಡೆ ಶಾಸ್ತ್ರ ಇನ್ನೇನು ಸ್ಟಾರ್ಟ್ ಆಯಿತು. ಅವ್ರ ಮನೆಯವರೆಲ್ಲ ಬಂದುಬಿಟ್ಟು ಅಲ್ಲೇ ಬಾಗಿಲಲ್ಲಿ ನಿಂತ್ಕೊಳ್ಳಿ, ಪೂಜೆ ಮಾಡಿ ನನ್ನ ಮಗಳನ್ನ ಒಳಗಡೆ ಕರ್ಕೋಬೇಕು ಅಂತ ಹೇಳ್ತಿದ್ದಾರೆ. ಹಂಗಾಗಿ ಸೋದರ ಮಾವ ನೋಡಿ, ಅವಳು ಸೊಸೆನ ಎತ್ಕೊಂಡು ತೊಟ್ಲನ್ನ ಎತ್ಕೊಬಿಟ್ಟಿದ್ದಾನೆ. ಅವಳಿಗೆ ತುಂಬ ಖುಷಿ ಆಗ್ತಿದೆ. ಏನೋ ನನ್ನ ತೊಟ್ಲು ಎಲ್ಲೋ ಇಟ್ಕೊಂಡು ಹೋಗ್ತಿದ್ದಾರಲ್ಲ ಅಂತ. ಈಗ ಪೂಜೆ ಮಾಡಿದ್ರು. ಅವ್ರ ಮೊಮ್ಮಗಳನ್ನ ಒಳಗಡೆ ಕರ್ಕೊಳ್ಳೋಕೆ ಅವ್ರ ಅತ್ತೆ ಎಲ್ಲ ನಾನು